ನಮಸ್ತೆ ಸ್ನೇಹಿತರೆ. ನಟ ದರ್ಶನ್ ತೂಗುದೀಪ ಗಂಭೀರ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಅವರ ಮೇಲೆ ಕೊಲೆ ಮಾಡಿಸಿರುವ ಮತ್ತು ಅದರಲ್ಲಿ ಭಾಗಿಯಾಗಿರುವ ಆರೋಪಗಳಿವೆ. ಅವರ ಜೊತೆಯಲ್ಲಿ ಆಪ್ತ ಸ್ನೇಹಿತೆ ಪವಿತ್ರ ಗೌಡ ಸೇರಿ 19 ಮಂದಿ ಮೇಲೆ ವಿಚಾರಣೆ ನಡೆಯುತ್ತಿದೆ. ಈ ಸಮಯದಲ್ಲಿ ನಟನ ಕೈ ಹಿಡಿಯುತ್ತಿರುವುದು ಆತನ ಪತ್ನಿ ವಿಜಯಲಕ್ಷ್ಮಿ. ಹೌದು, ಇಷ್ಟು ದಿನ ಗಂಡನ ಪರವಾಗಿ ಏನು ಮಾತನಾಡದೆ, ವಿರುದ್ಧವೂ ಮಾತನಾಡದೆ ಸುಮ್ಮನೆ ಇದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಗಂಡನಿಗಾಗಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಗಂಡನನ್ನು ಜೈಲಿನಿಂದ ಬಿಡಿಸಿಕೊಳ್ಳಲು ಅನೇಕ ಪ್ರಸಿದ್ಧ ವಕೀಲರ ಮನೆಯ ಕದ ತಟ್ಟುತ್ತಿದ್ದಾರೆ. ವೈಯಕ್ತಿಕ ಸಮಸ್ಯೆಗಳನ್ನು ದಾಟಿ ಪತಿಯನ್ನು ಉಳಿಸಿಕೊಳ್ಳಲು ನಿರತರಾಗಿದ್ದಾರೆ. ಇದು ದರ್ಶನ್ ಅಭಿಮಾನಿಗಳನ್ನು ಕಾಡುತ್ತಿದ್ದು, ಇಷ್ಟು ದಿನ ಅತ್ತಿಗೆ ಎನ್ನುತ್ತಿದ್ದರು, ಈಗ ದೇವತೆ ಎನ್ನುತ್ತಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಗಂಡನ ಬಂಧನದ ಹಲವು ದಿನಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದು, ದರ್ಶನ್ ಬಂಧನದ ಬಗ್ಗೆ ಅನಧಿಕೃತ ಮಾಹಿತಿಯನ್ನು ಪ್ರಕಟಿಸದಂತೆ ಅಥವಾ ಪ್ರಸಾರ ಮಾಡದಂತೆ ಮಾಧ್ಯಮದ ವಿರುದ್ಧ ಅವರು ತಡೆಯಾಜ್ಞೆ ತಂದಿದ್ರು. ವಿಜಯಲಕ್ಷ್ಮಿ ಅವರ ಈ ನಡೆಗೆ ದರ್ಶನ್ ಅಭಿಮಾನಿಗಳು ಬೆರಗಾಗಿದ್ದು, ಅವರನ್ನು ಮತ್ತಷ್ಟು ಮೆಚ್ಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿರುವ ಅವರು, ಕಳೆದ ಕೆಲವು ದಿನಗಳಲ್ಲಿ ದರ್ಶನ್ ಅವರು, ನಾನು, ನಮ್ಮ ಮಗ, ದರ್ಶನರ ಸೆಲೆಬ್ರಿಟೀಸ್ ಮತ್ತು ಕುಟುಂಬದವರು ಪದಗಳಲ್ಲಿ ವಿವರಿಸಲಾಗದ ನೋವನ್ನು ಅನುಭವಿಸಿದ್ದೇವೆ. ಗೌರವಾನ್ವಿತ ನ್ಯಾಯಾಲಯದ ಮೇಲ್ಕಂಡ ಆದೇಶದಂತೆ ಇನ್ನು ಮುಂದಾದರೂ ಅಸತ್ಯಗಳು ಹಾಗೂ ಅನಧಿಕೃತ ಮಾಹಿತಿ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟವಾಗದಿರಲಿ ಎಂದು ಕೇಳಿಕೊಳ್ಳುತ್ತೇನೆಂದು ಮನವಿ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ರು. ಕೆಲ ದಿವಸಗಳ ಬಳಿಕ ಆಕ್ಟಿವ್ ಆಗಿರುವ ಅವರು ಎಲ್ಲ ಫೋಟೋ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ರು. ಜೊತೆಗೆ ಎಲ್ಲರನ್ನೂ ಫಾಲೋ ಮಾಡುವುದನ್ನು ನಿಲ್ಲಿಸಿದ್ರು. ಈಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇರುವುದು 2 ಪೋಸ್ಟ್. ಅದಕ್ಕೆ ಬಂದಿರುವುದು ಕಮೆಂಟ್ಗಳು ಮಾತ್ರ ವಿಜಯಲಕ್ಷ್ಮಿ ಅವರನ್ನು ದೇವತೆ ಸ್ಥಾನಕ್ಕೆ ಏರಿಸಿದ್ದಾರೆ. ಸಾವಿರಾರು ಮಂದಿ ಅವರ ಪೋಸ್ಟ್ಗೆ ಕಾಮೆಂಟ್ ಮಾಡಿದ್ದಾರೆ. ಗಂಡ ಏನ್ ತಪ್ಪು ಮಾಡಿದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಮತ್ತೆ ಗಂಡನೇ ಸರ್ವಸ್ವ ಅಂತ ಅವನ ಬೆಂಬಲಕ್ಕೆ ನಿಲ್ತಾಳಲ್ಲ, ಅವಳೇ ಹೆಂಡತಿ, ದೇವತೆ ಅತ್ತಿಗೆ ನೀವು ಎಂದ ನೆಟ್ಟಿಗರೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು, ನಮ್ಮ ಪ್ರೀತಿಯ ಡಿ-ಬಾಸ್ ಅವರ ಜೀವನದ ಅದೃಷ್ಟ ದೇವತೆ ವಿಜಯಲಕ್ಷ್ಮಿ ಅತ್ತಿಗೆ, ನಮ್ಮ ಅತ್ತಿಗೆ ಅಂತ ಹೆಣ್ಣು ಯಾರು ಇರೋಕೆ ಸಾಧ್ಯನೇ ಇಲ್ಲ, ಇವರು ದೇವತೆ ಎಂದಿದ್ದಾರೆ. ಮತ್ತಷ್ಟು ಮಂದಿ, ನಿಮ್ಮಂತ ಹೆಂಡತಿ ಪಡೆಯೋಕೆ ಬಾಸ್ ಪುಣ್ಯ ಮಾಡಿರ್ಬೇಕು ಅಂದ್ಕೊಳ್ತೀನಿ. ಅಕ್ಕ, ನೀವು ಇದನ್ನ ಮಾಡಿದ್ದು ನನಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಯಮ ಬಂದು ಗಂಡನ ಪ್ರಾಣ ತಗೋವಾಗ ಸತಿ ಸಾವಿತ್ರಿ ಹೇಗೆ ಬಂದು ಕಾಪಾಡ್ಕೊಂಡ್ಲೋ ಅದೇ ಥರ ನೀವು ನಮ್ಮ ಬಾಸ್ ಘನತೆನ ಉಳಿಸಿದ್ರಕ್ಕ ಎಂದು ಕಮೆಂಟ್ ಮಾಡಿದ್ದಾರೆ. ದರ್ಶನ್ ಮದುವೆ ಆದಾಗ ದರ್ಶನ್ ಅವರಿಗೆ ಕೆಲಸವಿರಲಿಲ್ಲ. ಆ ದಿನದಲ್ಲಿ ತಾನು ಕೆಲಸ ಮಾಡಿ ಕುಟುಂಬ ನೋಡಿಕೊಂಡ ವಿಜಯಲಕ್ಷ್ಮಿ ಅವರು ಈಗಲೂ ದರ್ಶನ್ ಕೆಟ್ಟ ಸಂದರ್ಭಕ್ಕೆ ಸಿಲುಕಿರುವ ಸಮಯದಲ್ಲಿ ಅವರ ಜೊತೆ ನಿಂತ ಶ್ರೀಮತಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ವಿಜಯ ದೊರಕಲಿ ಎಂದೇ ಹಾರೈಸೋಣ.